ಈಗ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಎಂ ಅಶೋಕ್ ಕುಮಾರ್ ಅವರು ಮತ್ತು ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರಿಂದ ಅನಿಸಿಕೆಗಳು. ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ಇವತ್ತು ಒಂದು ಅಪ್ರತಿಮ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆ ಆದರ್ಶ ಶರಣು ದಂಪತಿಗಳು ಅನ್ನುವಂಥ ಒಂದು ಪ್ರಶಸ್ತಿ. ನಾವು ದಂಪತಿಗಳ ಪರವಾಗಿ ಶರಣು ವಿಶ್ವ ವಚನ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿ ಅವರಿಗೆ ದಂಪತಿಗಳಿಗೆ ನಾನು ಅಶೋಕ್ ಕುಮಾರ್ ಮತ್ತು ನನ್ನ ಪತ್ನಿ ಮಧುರಾ ಅಶೋಕ್ ಕುಮಾರ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಹಾಗೂ ಮುಂಭಾಗದಲ್ಲಿರುವ ಎಲ್ಲರಿಗೂ ಶುಭೋದಯ. ಶರಣು ಶರಣಾರ್ಥಿ. ಇವತ್ತು ಆದರ್ಶ ದಂಪತಿಗಳು ಅನ್ನುವಂಥ ಒಂದು ಪ್ರಶಸ್ತಿ ಕೊಟ್ಟಿರೋದ್ರಿಂದ ಆ ವಿಷಯಗಳ ಬಗ್ಗೆನೇ ನಾನು ಮಾತಾಡಬೇಕಾಗತ್ತೆ. ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದೆ, ಕುಮಾರಸ್ವಾಮಿ ಮತ್ತು ರೂಪಾ ಅವರು ಒಂದು ದೊಡ್ಡ ಸಂಸ್ಥೆ ಮಾಡೋ ಕೆಲಸನ ಅವರಿಬ್ಬರು ದಂಪತಿಗಳು ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಅದು ನಿರಂತರವಾಗಿ ತಿಂಗಳಿಗೊಂದು, ವರ್ಷಕ್ಕೊಂದು, 6 ತಿಂಗಳಿಗೊಂದು ಕಾರ್ಯಕ್ರಮ ಅವ್ರದ್ದು ನಿರಂತರ ದಾಸೋಹ. ಈ ವಚನ ಸಾಹಿತ್ಯದ ಒಂದು ದಾಸೋಹ ನಿರಂತರವಾಗಿ ಅವರಿಬ್ಬರು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮಲ್ಲಿ ಶರಣರು ಹೇಳುವಂಥ ನಡೆ ಮತ್ತು ನುಡಿ ಒಂದಾಗಿರಬೇಕು ಅಂತ. ಆ ಎರಡನ್ನೂ ಒಂದಾಗಿಸ್ಕೊಂಡು ಪತಿ ಪತ್ನಿ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಹೇಳ್ತಾರಲ್ಲ, ಹಾಗೆ ಶಿವನಿಗೆ ಹಿತವಾಗುವಂಥ ಇಬ್ಬರು ಅವರು ದಂಪತಿಗಳು. ಅವರಿಗೆ ನಮ್ಮೆಲ್ಲರ ಪರವಾಗಿ ಮೊದಲು ಅಭಿನಂದನೆಗಳನ್ನ ಸಲ್ಲಿಸೋಣ. ಇವತ್ತು ಅವರ ಸಂಸ್ಥೆಯ ದಶಮಾನೋತ್ಸವದ ಕಾರ್ಯಕ್ರಮ. ಇದು ದಶಮಾನೋತ್ಸವ, ಮುಂದಿನ ದಿನಗಳಲ್ಲಿ ಶತಮಾನೋತ್ಸವ ಆಚರಣೆಯಾಗಲಿ ಅಂತ ನಾನು ಹಾರೈಸ್ತೇನೆ. ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಬರಬೇಕು ಅನ್ನೋದು ನನ್ನ ಆಸೆ. ಯಾಕೆ ಅಂದರೆ ಒಂದು ಸ್ವಾರ್ಥ. ಅಲ್ಲಿವರೆಗೂ ನಾನು ಗಟ್ಟಿಯಾಗಿರಬೇಕು, ನಾವು ದಂಪತಿಗಳು ಗಟ್ಟಿಯಾಗಿರಬೇಕು, ಕಣ್ಣು ಕಾಣ್ತಾ ಇರಬೇಕು, ಕಿವಿ ಕೇಳಿಸ್ತಾ ಇರಬೇಕು, ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥ ಒಂದು ಆಶಯದೊಂದಿಗೆ ಇದು ದಶಮಾನೋತ್ಸವ ಶತಮಾನೋತ್ಸವ ಆಗಲಿ ಅಂತ ನಾನು ಹಾರೈಸ್ತೇನೆ. ಹಿಂದೆ ಒಂದು ಕಾಲ ಇತ್ತು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾ ಇದ್ರು. ಇವತ್ತು ಮನೆ ಕಟ್ಟಕ್ಕೆ ಕಾಂಟ್ರಾಕ್ಟರ್ ಇರ್ತಾರೆ, ಇಂಟೀರಿಯರ್ಸ್ ಮಾಡೋದಕ್ಕೆ ಇಂಟೀರಿಯರ್ ಡೆಕೋರೇಟರ್ಸ್ ಇರ್ತಾರೆ. ಮದುವೆ ಮಾಡೋದಕ್ಕೂ ಕೂಡ ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ನವ್ರು ಕೊಟ್ಟರೆ ಎಲ್ಲ ಅವರೇ ಮಾಡ್ತಾರೆ. ಯಾರು ಮದುವೆಗೆ ಬಂದರು, ಯಾರು ಹೋದ್ರು ಅಂತಲೂ ಅಲ್ಲಿ ಮದುವೆ ಮಾಡ್ಕೊಳ್ಳೋರಿಗೂ ಗೊತ್ತಿರಲ್ಲ, ಅವ್ರ ಕುಟುಂಬದವ್ರಿಗೂ ಗೊತ್ತಿರೋದಿಲ್ಲ. ಹೋಗ್ತೀವಿ, ಅವ್ರಿಗೆ ವಿಶ್ ಮಾಡ್ತೀವಿ, ನಮ್ಮ ಪಾಡಿಗೆ ಊಟ ಮಾಡಂಗಿದ್ರೆ ಮಾಡಿ, ಬಿಡಂಗಿದ್ರೆ ಬಿಡಿ, ಹೋಗಿ ಆ ರೀತಿಯ ಒಂದು ದಿನಗಳು ಇವತ್ತಿಗೆ ಇದ್ದಾವೆ. ಸೊ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಂದಾಗ ದ.ರಾ ಬೇಂದ್ರೆ ಅವರು ಒಂದು ಸರಿ ಹೇಳಿದರು, ಮನೆ ಕಟ್ಟಿ ನೋಡೋದಲ್ಲ, ಮದುವೆ ಮಾಡಿ ನೋಡೋದಲ್ಲ, ಮದುವೆ ಆದಮೇಲೆ ನೋಡು ಅಂತ. ಯಾಕೆಂದರೆ ನಿಜವಾದ ನಮ್ಮ ಸಾಧನೆ ಶುರು ಆಗೋದೇ ಮದುವೆ ಆದಮೇಲೆ. ಅವರೆಲ್ಲೋ ಹುಟ್ಟಿ ಬೆಳೆದಿರ್ತಾರೆ, ನಾವೆಲ್ಲೋ ಹುಟ್ಟಿ ಬೆಳೆದಿರ್ತೀವಿ. ನಂದು ಉತ್ತರ ಕರ್ನಾಟಕ, ಅವ್ರದ್ದು ಮಲೆನಾಡು ಶಿವಮೊಗ್ಗ ಜಿಲ್ಲೆ, ನಂದು ಬೆಳಗಾವಿ ಜಿಲ್ಲೆ. ಕನ್ನಡನೇ ಭಾಷೆ ಆದರೂ ಕೂಡ ಮಾತನಾಡೋದ್ರಲ್ಲಿ ವ್ಯತ್ಯಾಸಗಳಿರ್ತವೆ, ಊಟದಲ್ಲಿ ವ್ಯತ್ಯಾಸ ಇರುತ್ತೆ, ನಡೆನುಡಿ ಆಚಾರ ವಿಚಾರಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ತವೆ. ನಮ್ಮ ಅತ್ತೆ ಮಾವ, ಯಾಕೆಂದರೆ ಶಿಕಾರಿಪುರ ಅಂದ್ರೇ ಶರಣರ ಬೀಡು, ಹಾಗಾಗಿ ಮುಂಚೆಯಿಂದನೂ ಅವರು ಅದೇ ಒಂದು ಸಂಸ್ಕೃತಿಯಲ್ಲಿ ಇದ್ದಂಥವ್ರು. ಇನ್ನು ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ನನ್ನ ತಂದೆ ಬಹುಶಃ ನನಗೊಂದು 3 ವರ್ಷ ವಯಸ್ಸಿರ್ಬೋದು, ಅವತ್ತಿನಿಂದ ನನಗೆ ಅದು ಅರ್ಥೈಸ್ಕೊಳ್ಳೋದಕ್ಕೆ ಸ್ವಲ್ಪ ಸಾಧ್ಯ ಆಗಿರೋದು. ಅದಕ್ಕೆ ಮುಂಚೆನೂ ಕೂಡ ಮಾಡ್ತಿದ್ರೋ ಏನೋ. 1 ತಿಂಗಳ ಕಾಲ ವಚನ ಶ್ರಾವಣ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವತ್ತು ಎಲ್ಲ ಸಂಘ ಸಂಸ್ಥೆಯವರು ತಮ್ಮದೇ ಆದ ರೀತಿಯಲ್ಲಿ ವಚನ ಶ್ರಾವಣಗಳನ್ನು ಮಾಡ್ತಾ ಇದ್ದಾರೆ, ಕವಿ ಕಾರ್ತಿಕ ಮಾಡ್ತಾ ಇದ್ದಾರೆ. ಆದರೆ ಅವತ್ತಿನ ದಿನಗಳಲ್ಲಿ ನಮ್ಮ ತಂದೆ ಈಗ ಒಂದು 55-60 ವರ್ಷಗಳ ಹಿಂದೆಯೇ ಅವರು ಮನೆಯಲ್ಲಿಯೇ ವಚನ ಶ್ರಾವಣವನ್ನು ಮಾಡ್ತಾಯಿದ್ರು. 1 ತಿಂಗಳ ಕಾಲ ಪೂಜ್ಯ ಶ್ರೀಗಳು ನಮ್ಮ ಮನೆಯಲ್ಲಿಯೇ ವಾಸ್ತವ್ಯವನ್ನು ಹೂಡ್ತಾ ಇದ್ದರು. ಪ್ರತಿನಿತ್ಯ ದಾಸೋಹ ಇರ್ತಿತ್ತು, ಪ್ರವಚನ ಇರ್ತಾಯಿತ್ತು.
ಆ ಪ್ರವಚನ, ಆ ವಚನಗಳು, ಆ ಶರಣರ ಬಗ್ಗೆ ಅದನ್ನು ಕೇಳಿಕೊಂಡೇ ಬೆಳೆದಿರೋದ್ರಿಂದ ಬಹುಶಃ ನಾನು ಬಸವ ಸಮಿತಿ ಸೇರಿದ್ದು ಅದರಿಂದಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಚಿಕ್ಕವರಿದ್ದಾಗಿನಿಂದಲೂ ಕೂಡ ನಮ್ಮನಿಗೆ ಯಾವ ರೀತಿಯ ನಮ್ಮ ಮನೆಗಳಲ್ಲಿ ಸಂಸ್ಕೃತಿ ಸಂಸ್ಕಾರ ಬಂದಿರುತ್ತೋ, ಮದುವೆ ಆದ ಮೇಲೂ ಕೂಡ ಅದೇ ಸಂಸ್ಕೃತಿ ಅದೇ ಸಂಸ್ಕಾರ ಇರುತ್ತೆ. ಹಾಗಾಗಿಯೇ ಬಹುಶಃ ನಾನು ಅಶೋಕ್ ಕುಮಾರ್ ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ ಆಗಿರೋದು. ನನ್ನ ಮಾವನವರು ಸ್ವಾತಂತ್ರ್ಯ ಹೋರಾಟಗಾರರು, ನನ್ನ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ಬಹುಶಃ ಸೇವೆ ಅನ್ನುವಂಥದ್ದು ನಮ್ಮ ಜೀನ್ಸಲ್ಲಿ, ನಮ್ಮ ರಕ್ತದಲ್ಲಿಯೇ ಬಂದುಬಿಟ್ಟಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ದೇಶಕ್ಕಾಗಿ ದುಡಿದು ಜೈಲಿಗೆ ಹೋಗಿ ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸಿರ್ಬೇಕಾದ್ರೆ ನಾವು ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸೋದು ಅಷ್ಟೊಂದು ಕಷ್ಟದ ಕೆಲಸ ಏನೂ ಅಲ್ಲ ಅಂತ. ಬಹುಶಃ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಷ್ಟ, ಯಾಕೆ ಅಂತಂದರೆ ಈಗಲೂ ಕೂಡ ನಮ್ಮದು ಪುರುಷ ಪ್ರಧಾನ ಸೊಸೈಟಿ, ಇದು ಸಮಾಜ ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಹಾಗಾಗಿ ಸ್ವಲ್ಪ ಸಂಘ ಸಂಸ್ಥೆಗಳಲ್ಲಿ, ಕೆಲವೊಂದು ಇಂಪಾರ್ಟೆಂಟ್ ಸಂಘ ಸಂಸ್ಥೆಗಳಲ್ಲಿ ಬೆಳೆಯೋದು ಭಾಳ ಕಷ್ಟ. ಆದರೂ ಕೂಡ ಇವತ್ತು ನನ್ನ ಸೇವೆಯೇ ನನ್ನನ್ನು ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದಕ್ಕೂ ಕಾರಣ ಮೊದಲು ನನಗೆ ನನ್ನ ಮಾವನವರಾದಂಥ ಶಿವಪ್ಪ ಮಂಗಲಿಗೆ ಅವ್ರನ್ನ ನೆನೆಸ್ಕೊಡ್ತೀನಿ. ಯಾಕೆ ಅಂತಂದರೆ ನನ್ನ ಪ್ರತಿಯೊಂದು ಸಾಧನೆ, ಒಂದು ಪೇಪರ್ನಲ್ಲಿ ಇಷ್ಟು ಹೆಸರು ಬಂದರೂ ಸಾಕು, ಅದನ್ನು ಕಟ್ ಮಾಡಿ ತಮ್ಮ ಮಿತ್ರರಿಗೆಲ್ಲ ವಾಕ್ ಹೋದಾಗ ತೋರಿಸಿ ಅಷ್ಟು ಹೆಮ್ಮೆ ಪಟ್ಕೊಳ್ತಾ ಇದ್ರು. ಯಾಕೆಂದರೆ ಮದುವೆ ಆದಮೇಲೆ ನನಗೆ ಚಿಕ್ಕ ವಯಸ್ಸಿನಿಂದನೂ ಯಾವುದೇ ಆಸಕ್ತಿಗಳಿದ್ದರೂ ಮದುವೆ ಆದಮೇಲೆ ಆ ಆಸಕ್ತಿಗಳನ್ನು ಮುಂದುವರಿಸೋದು ಬಹಳ ಕಷ್ಟ. ಯಾಕೆಂದರೆ ಮನೆಯಲ್ಲಿ ಸಹಕಾರ ಇಲ್ಲ ಅಂತಂದ್ರೆ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ತುಂಬ ಭಾಗ್ಯಶಾಲಿ ಆ ವಿಷಯದಲ್ಲಿ. ನನಗೆ ಅತ್ತೆಗಿಂತ ನನ್ನ ಮಾವನವರ ಸಹಕಾರ ತುಂಬ ಸಿಕ್ಕಿದೆ. ಅದೇ ರೀತಿ ಇವತ್ತು ನಾನು 16 ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಬಹುಶಃ ಬೆಂಗಳೂರಂಥ ಮಹಾಸಾಗರದಲ್ಲಿ ಮಧುರಾ ಅಶೋಕ್ ಕುಮಾರ್ ಇವರೇ ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದಕ್ಕೆ ನನ್ನ ಹಿಂದಿರೋರು ನನ್ನ ಪತಿ ಅಶೋಕ್ ಕುಮಾರ್. ಯಾಕೆಂದರೆ ಹೇಳ್ತಾರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತ. ನಾನು ಖಂಡಿತ ಸ್ತ್ರೀ ಅಂತ ಹೇಳಲ್ಲ, ಹೆಂಡತಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸ್ತ್ರೀ ಅಂದರೆ ಯಾರು ಬೇಕಾದರೂ ಆಗಬಹುದು. ಸೊ ಹಾಗಾಗಿ ನಾನು ಆ ರೀತಿ ಹೇಳಲ್ಲ. ಆದರೆ ನನ್ನ ಯಶಸ್ಸಿನ ಹಿಂದೆ ವಯಸ್ಸ ವರ್ಷ ಆಗಿದೆ. ನನ್ನ ಯಶಸ್ಸಿನ ಹಿಂದೆ ನನ್ನ ಪತಿ ಇದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮಗೆ ಸಮಯ ಅನ್ನೋವಂಥದ್ದು, ಅವರು ಆಫೀಸರು, ಬೆಳಗ್ಗೆ 9:30 ಸಂಜೆ 5:30 ಕೆಲಸ ಅವ್ರದ್ದು. ಜಾಸ್ತಿ ಕೆಲಸ ಇದ್ದಾಗ 6:30 ಆಗಬಹುದು, 7:30 ಆಗಬಹುದು. ಆದರೆ ನಂದು ಇಷ್ಟೇ ಸಮಯ ಅಂತ ನಿಗದಿತ ಸಮಯ ಇಲ್ಲ ನನಗೆ. ಭಾನುವಾರ ರಜಾ ಅನ್ನೋವಂಥದ್ದು ಕೂಡ ನನಗಿಲ್ಲ. ಸೊ ಆಲ್ ಡೇಸ್ ಆರ್ ಸೇಮ್ ಡೇಸ್ ಫಾರ್ ಮೀ. ನನಗೆ ಪ್ರತಿನಿತ್ಯ ಕಾರ್ಯಕ್ರಮಗಳಿರ್ತವೆ, ಪ್ರತಿನಿತ್ಯ ನನ್ನ ಸೇವಾ ಕಾರ್ಯ ಚಟುವಟಿಕೆಗಳು ನಡೀತಾನೆ ಇರ್ತವೆ. ಹಾಗಾಗಿ ಅದನ್ನೆಲ್ಲವನ್ನು ಸಹಿಸಿಕೊಂಡು ನನಗೆ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ. ಅಂದರೆ ಮೊಟ್ಟ ಮೊದಲು ನಾನು ಒಂದು ವಿಷಯ ಹೇಳಬೇಕು. ರೆಡ್ ಕ್ರಾಸಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು ನಮ್ಮ ಅವತ್ತಿನ ರಾಜ್ಯಪಾಲರು. ಆವಾಗ ನಾನು ಅಂತಹ ಎಜುಕೇಟೆಡ್, 1 ಡಿಗ್ರಿ ಮಾಡಿದವಳು ಅಷ್ಟೇ. ಅಷ್ಟು ಅದ್ಭುತವಾದ ಇಂಗ್ಲೀಷ್ನ, ಆಂಗ್ಲ ಭಾಷೆಯನ್ನು ಮಾತನಾಡುವಂಥ ಪ್ರವೀಣೇನೂ ನಾನಲ್ಲ. ಅಲ್ಲಿ ಹೇಗೆಪ್ಪ ನಾನು ಹೋಗೋದು ಅಂತ ನಾನು ಹೆದರ್ಕೊಂಡಿದ್ದೆ. ಆವಾಗ ನಮ್ಮ ಮನೆಯವರು ಒಂದು ಮಾತು ಹೇಳಿದರು, ಅವಕಾಶ ಬಂದಾಗ ನಿನ್ನ ಶಕ್ತಿಯನ್ನು ತೋರಿಸ್ಬೇಕು, ನನಗೆ ಆಗಲ್ಲ ಅಂದರೆ ನಿನಗೆ ಯಾವತ್ತೂ ಆಗಲ್ಲ ಅಂತ. ಈ ರೀತಿಯ ಒಂದು ಬೆಂಬಲಗಳ ಸಿಕ್ಕಾಗ ಬಹುಶಃ ಹೆಣ್ಣು ಮಕ್ಕಳು ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಮಡಿಕೇರೆ ಗೋಪಾಲಜಿಯವರು ನನಗೆ ಅವರೇ ಹೇಳಿದರು, ಬಹಳ ವರ್ಷಗಳಿಂದ ನನಗೆ ಪರಿಚಯ. ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಮೈಸೂರು ಅಧ್ಯಕ್ಷರು ಅವರು, ಬೆಂಗಳೂರು ಅಧ್ಯಕ್ಷ ನಾನು, ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೋಶಾಧ್ಯಕ್ಷೆಯಾಗಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಕಾರ್ಯ ನಮ್ಮದಾಗಿತ್ತು. ಸಾಹಿತ್ಯಿಕವಾಗಿ ಅವರು ಮಾತನಾಡ್ತಾ ಇರೋದನ್ನು ಕೇಳಿದ್ದು ಇವತ್ತೇ. ಯಾಕೆ ಅಂತಂದರೆ ನಾವು ಮಾತನಾಡ್ತಿದ್ದು HIV ಪಾಸಿಟಿವ್, ಹದಿಹರೆಯದ ಸಮಸ್ಯೆಗಳು, ಕುಟುಂಬ ಯೋಜನೆ, ಇದೇ ವಿಷಯಗಳನ್ನೇ ಮಾತಾಡ್ತಾ ಇದ್ದಿದ್ದು ನಾವು. ಯಾಕೆಂದರೆ ಪ್ರತಿ ಸಂಘ ಸಂಸ್ಥೆಯ ಒಂದು ವಿಷನ್ ಬೇರೆ ಬೇರೆ ಇರುತ್ತೆ, ಮಿಷನ್ ಬೇರೆ ಬೇರೆ ಇರುತ್ತೆ.
ಆ ವಿಷಯಗಳನ್ನ ತಿಳ್ಕೊಂಡೇ ನಾವು ಮಾತನಾಡಬೇಕಾಗ್ತಾ ಇತ್ತು. ಹಾಗಾಗಿ ಆ ವಿಷಯಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೇ ಜಾಸ್ತಿ, ಮಾತಾಡಿದ್ದು. ಆದರೆ ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಹಿತ್ಯಿಕವಾಗಿ ಅವರು ಮಾತನಾಡಿದ ಮಾತುಗಳನ್ನು ಕೇಳಿ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತು ಸರ್ ನನಗೆ. ಇನ್ವಿಟೇಷನಲ್ಲಿ ಹೆಸರು ನೋಡಿದಾಗಲೇ ನಾನು ಇವ್ರಿಗೆ ಮೆಸೇಜ್ ಹಾಕಿದ್ದೆ, ಭಾಳ ವರ್ಷಗಳ ಪರಿಚಯ ನನಗೆ ಅಂತ. ಇನ್ನು ಅರಳಿ ನಾಗರಾಜ್ ಸರ್ ಅವರು ಬಸವ ಸಮಿತಿಯಲ್ಲಿ ಅವರ ಒಂದು ಉಪನ್ಯಾಸಗಳನ್ನು ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ. ಕಾರ್ಯಕ್ರಮದ ನಿರ್ವಹಣೆ ಸುಮಾರು 15-16 ವರ್ಷಗಳ ಕಾಲ ನಾನು ಕಾರ್ಯಕ್ರಮದ ನಿರೂಪಣೆ ನಾನೇ ಮಾಡ್ತಾಯಿದ್ದೆ. ಅದರಲ್ಲೂ ಕೂಡ ಡೆಲ್ಲಿಯಿಂದ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಹಿಂದಿಯಲ್ಲಿ ಹೇಳಬೇಕು. ಸ್ವಲ್ಪ ಹಿಂದಿ ಗೊತ್ತಿರೋದು ನನಗೆ, ಹಿಂದಿ ಬೇಕು, ಇಂಗ್ಲೀಷ್ ಬೇಕು, ಮರಾಠಿ ಬೇಕು ಅಂತಂದಾಗ ಹಾಗಾಗಿ ನನಗೆ ಕಾರ್ಯಕ್ರಮದ ನಿರೂಪಣೆ ಕೊಡ್ತಾಯಿದ್ರು, ನಾನೇ ಮಾಡ್ತಾಯಿದ್ದೆ. ಆವಾಗ ಅವರ ಮಾತುಗಳನ್ನು ಸಾಕಷ್ಟು ಕೇಳಿದ್ದೀನಿ. ವೃತ್ತಿಯಲ್ಲಿ ಒಬ್ಬ ನ್ಯಾಯಾಧೀಶರಾಗಿ ಪ್ರವೃತ್ತಿಯಲ್ಲಿ ಈ ಶರಣ ಸಾಹಿತ್ಯದ ಬಗ್ಗೆ ನಿರರ್ಗಳವಾಗಿ ಮಾತನಾಡುವವರು ಬಹಳ ಕೆಲವು ವ್ಯಕ್ತಿಗಳು. ಅದರಲ್ಲಿ ಒಬ್ಬರು ಅರಳಿ ನಾಗರಾಜ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಾಂಪತ್ಯದ ಬಗ್ಗೆ ಮಾತನಾಡುವಾಗ ಆವತ್ತಿನ ದಿನಗಳಲ್ಲಿ ನಮ್ಮನ್ನ ಅಪ್ಪ ಅಮ್ಮ ನೋಡ್ತಾರೆ, ಮದುವೆ ಮಾಡಿಕೊಡ್ತಾರೆ, ಬರ್ತೀವಿ, ನಾವು ಅಡ್ಜಸ್ಟ್ ಆಗಲೇಬೇಕು ಅಂತಲ್ಲ, ಅಡ್ಜಸ್ಟ್ ಆಗಬೇಕು. ಅವರ ಸ್ವಭಾವ ಬೇರೆ ಇರ್ಬೋದು, ನನ್ನ ಸ್ವಭಾವ ಬೇರೆ ಇರ್ಬೋದು, ಆದರೆ ಎಲ್ಲವಕ್ಕೂ ಕೂಡ ಅಡ್ಜಸ್ಟಿಂಗ್ ಇಟ್ ಸೆಲ್ಫ್ ಈಸ್ ಲೈಫ್ ಅಂತ ನಾವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆವಾಗಲೇ ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ. ಆದರೆ ಇವತ್ತಿನ ದಿನಗಳಲ್ಲಿ ನಡೀತಾ ಇರುವಂಥ ಒಂದು ವಿಚ್ಛೇದನಗಳನ್ನು ನೋಡಿದಾಗ, ಅದು ಕೂಡ ಬಹಳ ಕ್ಷುಲ್ಲಕವಾದ ವಿಷಯಗಳಲ್ಲಿ ವಿಚ್ಛೇದನಗಳನ್ನು ನಡೀತಾ ಇರುವಂಥ ನೋಡಬೇಕಾದ್ರೆ ಬಹುಶಃ ಸಂಬಂಧಗಳಿಗೆ ವ್ಯಾಲ್ಯೂ ಇಲ್ವಾ, ಬೆಲೆ ಇಲ್ವಾ, ಅಥವಾ ಅವ್ರಿಗೆ ತಾಳ್ಮೆ ಅನ್ನೋವಂಥದ್ದೇ ಇಲ್ವಾ ಅನ್ನೋವಂಥದ್ದು ನಮಗೆಲ್ಲ ಒಂದು ಕಡೆ ಪ್ರಶ್ನೆ ಕಾಡ್ತಾ ಇರುತ್ತೆ. ಇವತ್ತು ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಅತ್ಯುನ್ನತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಸ್ವಾವಲಂಬಿಗಳಾಗಿ ಜೀವನವನ್ನು ಮಾಡುವಂಥ ದಾರಿಗಳಿದ್ದಾವೆ. ಆದರೆ ಎಲ್ಲೋ ಸಂಸ್ಕೃತಿ ಸಂಸ್ಕಾರಗಳನ್ನು ಕೊಡೋದ್ರಲ್ಲಿ ನಾವು ಎಲ್ಲೋ ಮುಗ್ಗರಿಸಿದೀವ, ಎಡವಿದೀವ ಅನ್ನೋವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುತ್ತೆ. ಕಾರಣ, ನಾನು ಒಂದು ಕೌನ್ಸಿಲಿಂಗ್ ಸೆಂಟರ್, ಹಿತೈಷಿ ಆಪ್ತ ಸಲಹಾ ಕೇಂದ್ರ ಅಂತ ಇದೆ. ಆ ಸಂದರ್ಭದಲ್ಲಿ ನಾನು ಬಂಜಾರ ಅಕಾಡೆಮಿಯಿಂದ ಟ್ರೈನಿಂಗ್ ತೊಗೊಂಡೆ. ಜೊತೆಗೆ ಫ್ಯಾಮಿಲಿ ಕೋರ್ಟ್, ಸರ್ ಗೊತ್ತಿರುತ್ತೆ ಅದೆಲ್ಲ, ಫ್ಯಾಮಿಲಿ ಕೋರ್ಟಲ್ಲಿ ನಾನು ಟ್ರೈನಿಂಗ್ ತೊಗೊಳಕ್ಕೆ ಹೋಗ್ತಾ ಇದ್ದೆ. ಯಾವ್ಯಾವ ರೀತಿಯ ವಿಚ್ಛೇದನಕ್ಕೆ ಬರ್ತಾರೆ, ಯಾವ ರೀತಿ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು, ಅವರಿಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಕೋರ್ಟ್ ಕಟ್ಟೆ ಹತ್ತೋಕ್ಕಿಂತ ಮುಂಚೆ ಅವರ ದಾಂಪತ್ಯ ಜೀವನವನ್ನು ಮುಂದುವರಿಸೋದಕ್ಕೆ ನಾವು ಸಹಕಾರಿಯಾಗೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರಿಸುವುದಕ್ಕಾಗಿ ನಾನು ಟ್ರೈನಿಂಗಿಗೆ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಗ್ತಾ ಇದ್ದಿದ್ದು ಒಂದು ಮಾತು ಏನು ಅಂತಂದರೆ, 7ರಿಂದ 8 ಗಂಟೆ ಬೆಳಗ್ಗೆಯಿಂದ ಸಂಜೆವರೆಗೂ ಚಿಕ್ಕ ಮಕ್ಕಳಿದ್ದರೆ ಅವ್ರು ಅಲ್ಲಿ ಪ್ಲೇಗ್ರೌಂಡು ಮಾಡಿದ್ದಾರೆ, ಒಳಗಡೆನೆ ಫ್ಯಾಮಿಲಿ ಕೋರ್ಟಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಮಾಡಿದ್ದಾರೆ. ಆಟ ಆಡಿಸ್ಕೊಂಡು ಬುದ್ಧಿ ಕಟ್ಕೊಂಡು ಬಂದು, ಊಟ ಕಟ್ಕೊಂಡು ಬಂದು, ಅವ್ರ ಫ್ಯಾಮಿಲಿಯವರು ಇವ್ರ ಫ್ಯಾಮಿಲಿಯವರು ಎಲ್ಲ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಅವರು ಅಲ್ಲೇ ಊಟ ಮಾಡಿಸ್ಕೊಂಡು ಸಂಜೆವರೆಗೂ ಇರ್ತಾಯಿದ್ರು. ನಾನು ಅನ್ಕೋತಿದ್ದೆ, ಇವರು 8 ಗಂಟೆ ಒಬ್ಬ ವಕೀಲನ ಕಾಯ್ತಾರಲ್ಲ, 1 ಅವರ್ ಗಂಡನ ಕಾಯಕ್ಕಾಗಲ್ವಾ ಅಂತ. ಗಂಡ ಬರೋದಕ್ಕೆ ಸ್ವಲ್ಪ ತಡ ಆದರೂ ಕೂಡ ಕೋಪ ಬರುತ್ತೆ. 1-2 ಇನ್ಸಿಡೆಂಟ್ನ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೀನಿ. ಎಷ್ಟು ಕ್ಷುಲ್ಲಕ ಕಾರಣಗಳಿರ್ತಾವೆ ಅಂದರೆ, ಒಬ್ಬ ಅತ್ತೆ ಆದವಳು ಸ್ವಲ್ಪ ಕಾಫಿ ತಗೊಂಡು ಬಾರೆ ಅಂತಂದರೆ ಇವಳಿಗೆ ಕೋಪ ಬರುತ್ತೆ ಸೊಸೆಗೆ. ಪ್ಲೀಸ್ ಸ್ವಲ್ಪ ಕಾಫಿ ಕೊಡ್ತೀಯಾ ಅಂತ ಕೇಳಬೇಕು ಅಂತ. ಅಂದರೆ ಇದು ಒಂದು ಜಗಳ. ಇನ್ನೊಂದು, ಏಕೆಂದರೆ ಕೌನ್ಸಿಲಿಂಗ್ ಮಾಡೋವಾಗ ಇಂಥವು ಹಲವಾರು ಬಂದಿರ್ತವೆ. ಇನ್ನೊಬ್ಳು ಡೆಲ್ಲಿಯಿಂದ ಹುಡುಗಿಯವಳು, ಅವರಪ್ಪ ಅವಳಿಗೆ ಪಾಕೆಟ್ ಮನಿ 1 ಲಕ್ಷ ಕೊಡ್ತಾ ಇದ್ರಂತೆ. ಇಲ್ಲಿ 35,000 ಕೊಡ್ತಾನೆ ಗಂಡ. ನಾನು ಹೌ ಕ್ಯಾನ್ ಐ ಮ್ಯಾನೇಜ್ ಅಂತ, ಹೇಗೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ನಾನು ಅಂತ. 1 ಲಕ್ಷಕ್ಕೆ ಏನು ಮಾಡ್ತಿದ್ರು ಅಂತ ಕೇಳಕ್ಕೆ ಹೋಗಬೇಡಿ, 1 ನಿಮಿಷಕ್ಕೂ ಬೇಕಾದರೆ 1 ಲಕ್ಷ ಖರ್ಚು ಮಾಡೋವಂಥ ಕಾಲ ಈಗಿದೆ. ಹಾಗಾಗಿ ನಾನು ಅಂದ್ಕೊಂಡೆ, ನಾನು ಇರೋವಂಥ ನನ್ನ ಗಂಡನ ಒಂದು 3,000-4,000 ಸಂಬಳದಲ್ಲೇ ಸಂಸಾರ ಮಾಡಿದ್ರು ನಾವು ಜಗಳ ಮಾಡಲಿಲ್ಲ, ನಿಮಗೆ 35,000 ಸಾಲಲ್ವಾ ಅಂತ. ಎಷ್ಟೇ ಪ್ರಯತ್ನ ಮಾಡಿದ್ವಿ, 14 ಸಿಟ್ಟಿಂಗ್ ಆದರೂ ಕೂಡ ಅದು ಸಕ್ಸಸ್ ಆಗಲಿಲ್ಲ. ಇಂಥವು ಹೇಳ್ತಾ ಹೋದರೆ ಸಾಕಷ್ಟು ಇರ್ತವೆ. ಕೆಲವು ಸರಿ ನಾವೇ ಪಾಲಕರೇ ಕಾರಣರಾಗಿರ್ತೀವಿ ಅದಕ್ಕೆ.
ಇಂಡೈರೆಕ್ಟ್ಲಿ ನಾವೇ ಕಾರಣರಾಗಿರ್ತೀವಿ. ಅವರಿಗೆ ಹೇಳಬೇಕು, ಬುದ್ಧಿ ಹೇಳಬೇಕು, ಅವ್ರನ್ನ ಕೂರಿಸ್ಕೊಂಡು ನಾವೇ ಕೌನ್ಸಿಲಿಂಗ್ ಮಾಡಬೇಕು. ಈ ಎಲ್ಲ ವಿಷಯಗಳನ್ನ ಮಾಡಿದಾಗ ಬಹುಶಃ ಈಗ ಆಗ್ತಾ ಇರೋಂಥ ಅವಘಡಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ. ಯಾಕಂದರೆ ಇದು ಎರಡು ಮನಸ್ಸುಗಳು, ಎರಡು ಕುಟುಂಬಗಳು ಸಂಬಂಧಗಳ ಬೆಳೆಸಿಯುವಂಥ ಒಂದು, ಇದೇ ರೀತಿ ನಾವು ಸಮಸ್ಯೆಗಳು ಮತ್ತು ಪರಿಹಾರ ಅನ್ನುವಂಥ ಒಂದು ಪ್ರಾಜೆಕ್ಟ್ನ ತಗೊಂಡಿದ್ದೆ. ಮೊಟ್ಟ ಮೊದಲು ನಾವು ಎಲ್ಲ 100 ಜನ ಹೆಣ್ಮಕ್ಕಳನ್ನ ಕರೆಸಿದ್ವಿ. ಅತ್ತೆ ಇರ್ಬೋದು, ತಾಯಿ ಇರ್ಬೋದು, ಸೊಸೆ ಇರ್ಬೋದು, ಮಗಳು ಇರ್ಬೋದು, ಕರೆದು ಅವರ ಸಮಸ್ಯೆಗಳನ್ನ ಕೇಳ್ಕೊಂಡ್ವಿ. ಬಹುಶಃ ಜಸ್ಟಿಸ್ ಮಳಿಮಠ ಅವರು ಅಧ್ಯಕ್ಷತೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಮಂಜುಳಾ ದೇವಿಯವರು ನ್ಯಾಯಾಧೀಶರು, ಅವರು ಕೂಡ ನಮ್ಮ ಜೊತೆಗಿದ್ರು. ಅಂದರೆ ಹೆಣ್ಣು ಮಕ್ಕಳಿಗೆ ಈ ಕಾನೂನು ಭದ್ರತೆಯಿಂದ ಈ ರೀತಿ ಆಗ್ತಾ ಇದೆಯಾ, ಕಾನೂನಿನಲ್ಲಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದಕ್ಕೆ ಅವ್ರನ್ನ ಕೂರಿಸ್ಕೊತಾ ಇದ್ವಿ ನಾವು. ಇನ್ನು 100 ಜನ ಒಂದು ಸರಿ ಪುರುಷರನ್ನು ಕರೆದು ಮಾಡಿದ್ವಿ. ಆಮೇಲೆ ಜಾಯಿಂಟಲ್ಲಿ ಒಂದು ಮೀಟಿಂಗ್ನ ಕರೆದ್ವಿ. ನಾವು ಹೆಣ್ಣುಮಕ್ಳಿಗೆ ಏನಾದರೆ ಆದರೆ ಬಹಳ ಸಿಂಪತಿ ತೋರಿಸ್ತೀವಿ. ಆದರೆ ಹೆಣ್ಮಕ್ಕಳು ಮಾಡ್ತಾ ಇರೋವಂಥ ಒಂದು ದೌರ್ಜನ್ಯಗಳಿಂದ ಪುರುಷರು ಎಷ್ಟು ಅವರು ಸಂಕಷ್ಟಗಳನ್ನು ಪಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕು. ಬರೀ ನಾವು ಹೆಣ್ಮಕ್ಳು ಅಂದ ತಕ್ಷಣ ಹೆಣ್ಮಕ್ಳು ಅಯ್ಯೋ ಪಾಪ ಅಂದ್ಬಿಡ್ತೀವಿ. ಹಾಗಲ್ಲ, ಹೆಣ್ಣಿರಲಿ ಗಂಡಿರಲಿ, ನೋವು, ಜೀವನ, ಸಂತೋಷ, ನೆಮ್ಮದಿ, ವಿಶ್ವಾಸ ಎಲ್ಲರಿಗೂ ಒಂದೇ. ನಮ್ಮ ಶರಣರು ಹೇಳಿರೋದು ಸಮಾನತೆಯೇ. ಹಾಗಾಗಿ ಅವರ ಒಂದು ಭಾವನೆಗಳನ್ನು ನಾನು ಅರ್ಥೈಸಿಕೊಂಡು, ನನ್ನ ಭಾವನೆಗಳನ್ನು ಅವರು ಅರ್ಥೈಸಿಕೊಂಡಾಗ 2 ರೆಕ್ಕೆಗಳು ಕೂಡ ಆರೋಗ್ಯಯುತವಾಗಿದ್ದರೆ ಮಾತ್ರ ಹಕ್ಕಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರೋದಕ್ಕೆ ಸಾಧ್ಯ. ಒಂದು ರೆಕ್ಕೆ ಏನಾದರೂ ಆದರೂ ಕೂಡ ಅದು ಆಕಾಶದಲ್ಲಿ ಹಾರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದೇ ಒಂದು ನಮ್ಮ ಕುಮಾರಸ್ವಾಮಿಯವರು ಮತ್ತು ರೂಪಾ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಈ ಕಾರ್ಯಕಲಾಪಗಳು ನೀವೇನು ಒಂದು ಸಾಹಿತ್ಯಿಕವಾಗಿ ಶರಣ ಸಾಹಿತ್ಯದಲ್ಲಿ ನಿಮ್ಮನ್ನೇ ನೀವು ತೊಡಗಿಸ್ಕೊಂಡಿದ್ದೀರಾ, ನಿಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಸಹಕಾರ ಸದಾ ಇದೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗದೊಮ್ಮೆ ನಮ್ಮನ್ನು ಕರೆದು ಗೌರವಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ 2 ಫ್ರೆಂಡ್ಸ್ ಬಂದಿದ್ದಾರೆ, ಒಬ್ಬರು ಸೋಮಸುಧಾ ಅಂತ, ಒಬ್ಬರು ಹಿರಿಯರು ಯಶೋದಕ್ಕ ಅಂತ. ಪ್ರತಿಯೊಂದು ಹಂತದಲ್ಲಿಯೂ ನನಗೆ, ನನ್ನ ಫ್ರೆಂಡ್ ಸರ್ಕಲ್ ಪ್ರತಿಯೊಂದು ಹಂತದಲ್ಲಿಯೂ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಈ 20-24 ನಿಜವಾಗ್ಲೂ ಕೂಡ ನನಗೆ, ಅಂದರೆ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾನು ಸಂತೋಷವಾಗಿಯೇ ಬಂದಿದ್ದೀನಿ. ಆದರೆ 24ರಲ್ಲಿ ಒಂದು ಶಿಕಾರಿಪುರ ಶರಣ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷೆಯನ್ನಾಗಿ ಮಾಡಿ, ನಮ್ಮೂರು ಶಿರಾಳಕೊಪ್ಪದಲ್ಲಿ ಸೊಸೆಯನ್ನು ಊರು ತುಂಬ ಮೆರವಣಿಗೆ ಮಾಡಿ ಒಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದು. 2ನೇದು ನವೆಂಬರ್ 21ರಂದು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ನನ್ನನ್ನು ಸರ್ವಾಧ್ಯಕ್ಷೆಯನ್ನಾಗಿ ಮಾಡಿ ಸಂಪೂರ್ಣ ಒಂದು ದಿನ ಅಲ್ಲೂ ಕೂಡ ಮೆರವಣಿಗೆಯನ್ನು ಮಾಡಿ ಕರೆದುಕೊಂಡು ಹೋಗಿ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. 3ನೇದಾಗಿ ಇವತ್ತು ಮೈಸೂರಿನಲ್ಲಿ ಆದರ್ಶ ಶರಣ ಅಂತ ಅನಿಸ್ಕೊಳ್ಳೋದೇ ಭಾಳ ಭಾಗ್ಯ ಬೇಕು. ಅದಕ್ಕೆ ತುಂಬ ಭಾಗ್ಯ ಇರಬೇಕು. ಎಲ್ಲರಿಗೂ ನಾವು ಶರಣರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶರಣ ದಂಪತಿಗಳಾಗಿ ನಮ್ಮನ್ನು ಆಯ್ಕೆ ಮಾಡಿದಂಥ ನಾನು ಆ 2 ದಂಪತಿಗಳಿಗೂ ಮತ್ತು ತಮ್ಮೆಲ್ಲರಿಗೂ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ನಂದು ರಕ್ತದಾನದಲ್ಲಿ ವಿಶ್ವ ದಾಖಲೆ ಆಗಿರೋ ಬಗ್ಗೆ ಹೇಳಿದರು. ಅದು ಒಂದು ಮಾತನ್ನು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸಿದ್ಧಗಂಗಾ ಶ್ರೀಗಳು ಯಾವಾಗಲೂ ರಕ್ತ ದಾಸೋಹಿ ಅಂತ ಕರೀತಾ ಇದ್ದಿದ್ದು. ನೀನು ರಕ್ತದಾನದಲ್ಲಿ ಬ್ರ್ಯಾಂಡ್ ಅಂಬಾಸಡರ್ ಅಂತ ಕರೀತಾ ಇದ್ದಿದ್ದು. ಸೊ ಆ ಒಂದು ಅವರ ಆಶೀರ್ವಾದದಿಂದ ಇವತ್ತು 123 ಬಾರಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ವಿಶ್ವ ದಾಖಲೆ ಆಗಿದೆ. ಮಹಿಳೆಯರಲ್ಲಿ ಈವರೆಗೂ ಯಾರೂ ಕೂಡ ಮಾಡಿಲ್ಲ. ರಕ್ತದಾನಿಗಳು ಅಂದರೆ ಅವರು ಜೀವದಾನಿಗಳು. ಯಾವಾಗ ನಮ್ಮ ಮನೆಯಲ್ಲಿ ರಕ್ತ ದೊರೆಯದೆ, ಯಾರಿಗಾದರೂ ಬೇಕಾದಾಗ ರಕ್ತ ದೊರೆಯದೆ ನಾವು ಪರದಾಡ್ತಾ ಇರ್ತೀವಿ, ಆವಾಗ ಅದರ ನಿಜವಾದ ಬೆಲೆ ಗೊತ್ತಾಗತ್ತೆ. ಇಲ್ಲಿ ಕುಳಿತಿರುವವರು ಬಹುಶಃ 18 ವರ್ಷ 6 ತಿಂಗಳವಳು ಇದ್ದಾಗಿನೂ ನಾನು ರಕ್ತದಾನವನ್ನು ಮಾಡ್ತಾ ಬಂದಿದ್ದೀನಿ. ಇವತ್ತು ನನಗೆ 62 ವರ್ಷ. ಇವತ್ತಿಗೂ ಕೂಡ ನಾನು ರಕ್ತದಾನವನ್ನು ಮಾಡ್ತಿದ್ದೀನಿ. ಜನವರಿಯಲ್ಲಿ ಮತ್ತೆ ನಾನು ಮಾಡ್ತೀನಿ. ಎವ್ರಿ 4 ಮಂತ್ಸ್ 4 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಆರೋಗ್ಯ ಚೆನ್ನಾಗಿರುವವರೆಗೂ ಖಂಡಿತ ಮಾಡ್ತೀನಿ. ಆ ಒಂದು ವಿಶ್ವ ದಾಖಲೆಯ ಪ್ರಮಾಣ ಪತ್ರವನ್ನು ಕೂಡ ನಾನು ಸಿದ್ಧಗಂಗಾ ಶ್ರೀಗಳ
ಹಸದಿಂದಲೇ ನಾನು ತೆಗೆದುಕೊಂಡೆ ಅನ್ನೋದೇ ನನಗೆ ಭಾಳ ಹೆಮ್ಮೆ. ಹೇಳಿದರು ಸರ್ಕಾರದಿಂದ ಮಾಡಿ ಅಂತಲೂ ಹೇಳಿದರು, ಅಥವಾ ಆಲ್ ಇಂಡಿಯಾ ವೀರಶೈವ ಮಹಾಸಭಾದಲ್ಲಿ ಮಾಡಿ ಅಂತಲೂ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು, ಈಶ್ವರ್ ಖಂಡ್ರೆ ಅವರು ಹೇಳಿದರು. ಆದರೆ ನಾನು ಹೇಳಿದೆ, ನೀವೇ ಅಲ್ಲಿಗೆ ಬೇಕಾದರೆ ಬನ್ನಿ, ನಾನು ಅದೇ ಜಾಗದಲ್ಲೇ ತಗೋಬೇಕು. ಯಾಕೆಂದರೆ ಅವರ ಆಶೀರ್ವಾದದಿಂದ ನನ್ನ ಆರೋಗ್ಯ ಚೆನ್ನಾಗಿದೆ. ನನ್ನ ಆರೋಗ್ಯ ಚೆನ್ನಾಗಿರೋದ್ರಿಂದನೇ ನಾನು ರಕ್ತದಾನ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ದೀನಿ. ಸೊ ತಮ್ಮಲ್ಲಿ ಎಷ್ಟು ಜನ ರಕ್ತದಾನ ಮಾಡಿದ್ದೀರಾ? ದಯವಿಟ್ಟು ಕೈ ಎತ್ತೀರಾ? ಹಿಂದೆ ಅಲ್ಲೂ ಇದ್ದಾರೆ ಸರ್, 3. ಪರವಾಗಿಲ್ಲ, ಒಂದು 20 ಜನ ಇದ್ದಾರೆ ಅಂದ್ಕೊಳ್ಳೋಣ. ಆ 20 ಜನಕ್ಕೂ ಜೋರಾಗಿ ಒಂದು ಸರಿ ಚಪ್ಪಾಳೆ ತಟ್ಟಿ. ಯಾಕೆಂದರೆ ಅವ್ರು ಯಾರೂ ಕೂಡ ರಕ್ತದಾನಿಗಳಲ್ಲ, ಜೀವದಾನಿಗಳು. ಇವತ್ತು ನಾನು ಯಾವಾಗಲೂ ಕೂಡ ರಕ್ತ ಸೈನಿಕರು ಅಂತ ಹೇಳ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಗಡಿಯನ್ನು ಸೈನಿಕರು ಯಾವ ರೀತಿ ಕಾಪಾಡ್ತಾ ಇದ್ದಾರೋ ಅದೇ ರೀತಿ ಒಂದು ಜೀವವನ್ನು ಕಾಪಾಡುವಂಥವರು ರಕ್ತದಾನಿಗಳು. ಅದಕ್ಕೆ ರಕ್ತ ಸೈನಿಕರು ಅಂತ ಹೇಳ್ತೀನಿ. ಒಂದು ಹನಿ ನೀರು ಜೀವವನ್ನು ಉಳಿಸಿದರೆ 1 ಯೂನಿಟ್ ರಕ್ತ ನೀವು 3 ಜನರಿಗೆ ಜೀವನವನ್ನು ಬೆಳಗಿಸಿದಂಥ ಒಂದು ಭಾಗ್ಯ ನಮ್ಮದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.